ಒಂದು ಆಟೋ ಕೂಡ ಫ್ರೀ ಕೊಡ್ತಾ ಇದ್ದಾರೆ, 2 ಆಕ್ಟಿವಾ ಕೊಡ್ತಾರೆ, ಒಂದು HF ಬೈಕ್ ಕೂಡ ಕೊಡ್ತಾರೆ. ಅದಲ್ದಲೆ ಒಂದು ಆಟೋ ರಿಕ್ಷಾ, 2 ಸ್ಕೂಟರ್ಗಳು, 1 ಬೈಕು ನಾವು ಡ್ರಾ ಮೂಲಕ ಕೊಡ್ತಾ ಇದ್ದೀವಿ. ಮತ್ತೆ ಅದೆಲ್ಲ ಸರ್ ನಾವು ಅದೆಲ್ಲನೂ ಇದು 50 ಅಪ್ಲಯನ್ಸಸ್ಗಳು ಕೊಡ್ತಾ ಇದ್ದೀವಿ. ನಾವು ಲಾಟ್ರಿ ಮುಖಾಂತರ ಕೊಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಗೇನ್ ಮತ್ತೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಮೇಘನಾ ಇಂಟರ್ನ್ಯಾಷನಲ್ಗೆ ಬಂದಿದ್ದೀನಿ. ಈ ಮೇಘನಾ ಇಂಟರ್ನ್ಯಾಷನಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ನಿಮಗೂ ಗೊತ್ತು. ಇನ್ಸೂರೆನ್ಸ್ ಮಾಡಿಸ್ಬೇಕಂದ್ರೆ ಯಾವುದೇ ಇನ್ಸೂರೆನ್ಸ್ ಆಗಲ್ಲ ನಿಮ್ಮ ಬೈಕಿಗೆ ವೆಹಿಕಲ್ಗೆ ಅಂದರೆ ಇಲ್ಲಿ ಮಾಡಿಸ್ಕೊಡ್ತಾರೆ, ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತಾರೆ. ಸೊ ಮಾಡೋದ್ರ ಮುಖಾಂತರ ಅದಲ್ದಲೇ ಕೂಡ ಕೆಲವೊಂದು ಬಹುಮಾನ ಕೂಡ ನೀವು ಗೆಲ್ಬೋದು ಲಕ್ಕಿ ಡಿಪ್ ಮುಖಾಂತರ. ಏನಪ್ಪ ಅದು ಅಂದರೆ ಒಂದು ಆಟೋ ಕೂಡ ಫ್ರೀ ಕೊಡ್ತಾ ಇದ್ದಾರೆ, 2 ಆಕ್ಟಿವಾ ಕೊಡ್ತಾರೆ, 1 HF ಬೈಕ್ ಕೂಡ ಕೊಡ್ತಾರೆ. ಅದಲ್ದಲೆ ಯಾವುದೇ ಇನ್ಸೂರೆನ್ಸ್ ಮಾಡಿಸಿ ಒಂದು ಸಿಂಗಲ್ ಬಹುಮಾನ ಆದರೂ ಸಿಕ್ಕೇ ಸಿಗುತ್ತೆ ಅಂದರೆ ಅದು ಮೇಘನಾ ಇಂಟರ್ನ್ಯಾಷನಲಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರು ಹೇಗೆ ಸಾಧ್ಯ ಕಡಿಮೆ ರೇಟಿಗೆ ಕೊಡೋಕ್ಕೆ ಸಾಧ್ಯ ಅಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಬಜಾಜು, ಕೋಟಕ್, ರಿಲಯನ್ಸ್ ಈ ಥರ ಎಲ್ಲ ಇನ್ಸೂರೆನ್ಸ್ ಕಂಪ್ನಿಗಳಿದ್ದಾವೆ. ಅವ್ರದ್ದೇ ಆಗಿರ್ತಕ್ಕಂಥ ಔಟ್ಲೆಟ್ಗೆ ಹೋಗಿ ಅಲ್ಲೇ ಇನ್ಸೂರೆನ್ಸ್ ಮಾಡಿದರೂ ಕೂಡ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಇನ್ಸೂರೆನ್ಸ್ ಸಿಗಲ್ಲ. ಅದು ಇವ್ರು ಮಾಡಿಕೊಡ್ತಾರೆ. ನೋಡಿ ಆಟೋ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಪ್ರೀಮಿಯಂ ಕಾರಿಂದ ಹಿಡಿದು ಲೋ ಬಡ್ಜೆಟ್ ಕಾರಿಂದ ಹಿಡಿದು ಟಾಟಾ AC ಮತ್ತು ಲಾರಿಗಳು ಮತ್ತು ಟಿಪ್ಪರ್ ಆಗಿರ್ಬೋದು, ಇಲ್ಲೆಲ್ಲ ಏನು ವೆಹಿಕಲ್ಸ್ ನೋಡ್ತಾರೆ, ಪ್ರತಿಯೊಂದು ಯಾವ್ಯಾವುದಕ್ಕೆಲ್ಲ ಇನ್ಸೂರೆನ್ಸ್ ಬೇಕು ವೆಹಿಕಲ್ಗೆ ಅಂತಕ್ಕಂಥದ್ದು ಯಾರಾದರೂ ಯೋಚನೆ ಮಾಡ್ತಾಯಿದ್ರು, ಯಾರಿಗೆಲ್ಲ ಇನ್ಸೂರೆನ್ಸ್ ಬೇಕೋ ಅಂಥಕ್ಕಂಥವ್ರಿಗೆ ಮೇಘನಾ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಒಂದು ಹೇಳು ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು. ಇವ್ರದ್ದು ಎಕ್ಸ್ಪೆಷಲಿ ಆಟೋದವ್ರಿಗಂತೂ ತುಂಬ ಹೆಸರು ಮಾಡಿದ್ದಾರೆ. ಈ ಬೆಂಗಳೂರು ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಮೇಘನಾ ಇಂಟರ್ನ್ಯಾಷನಲ್ ಅಂದರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಗೂ ಗೊತ್ತು. ಬೆಸ್ಟ್ ಪ್ರೈಸಲ್ಲಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರಪ್ಪ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಆಟೋ ಮೊದಲನೇ ಲಕ್ಕಿ ಡಿಪ್ಪಲ್ಲಿ ವಿನ್ ಆದವ್ರಿಗೆ ಮೊದಲನೇ ಬಹುಮಾನ ಆಟೋ ಕೊಡ್ತಾ ಇದ್ದಾರೆ. ಅದಾದ ನಂತರ 2ನೇ ಬಹುಮಾನ ಬಂದ್ಬಿಟ್ಟು 2 ಆಕ್ಟಿವಾ ಇದ್ದಾವೆ, ಅದು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ 2ನೇ ವಿಜೇತರಿಗೆ. ಹಾಗೆ 3ನೇದು ಬಂದ್ಬಿಟ್ಟು ಒಂದು ಹೀರೋ HF, ಇದು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದಲ್ದಲೆ ಅಲ್ಲೆಲ್ಲ ನೋಡಿ ಸ್ಟ್ಯಾಂಡಿಂಗ್ ಫ್ಯಾನ್ ಆಗಿರ್ಬೋದು, ಸೀಲಿಂಗ್ ಫ್ಯಾನ್ ಆಗಿರ್ಬೋದು, ಹಾಗೆ ಒಂದು ಐರನ್ ಬಾಕ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಮಿಕ್ಸಿ ಆಗಿರ್ಬೋದು, ಇನ್ನು ಹಲವಾರು ರೀತಿ ಐಟಮ್ಗಳಿದ್ದಾವೆ. ಇಲ್ಲಿ TV ಕೂಡ ಇದೆ, ಹೋಮ್ ಅಪ್ಲಯನ್ಸಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಒಂದು ಸಿಂಗಲ್ ಒಂದು ಬೈಕಿಗೆ ಇನ್ಸೂರೆನ್ಸ್ ಮಾಡಿಸಿದ್ರು ಕೂಡ ಒಂದು ಲಕ್ಕಿ ಡಿಪ್ ಅಂತೇಳಿ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ಸ್ಕ್ರ್ಯಾಚ್ ಮಾಡೋದ್ರ ಮುಖಾಂತರ ಆ ನಂಬರಿಗೆ ಸರಿಯಾಗಿ ನಿಮಗೆ ಬಹುಮಾನ ಗೆಲ್ಬೋದು. ನೋಡಿ ಆಟೋ, ಬೈಕು, HF ಮತ್ತು 2 ಆಕ್ಟಿವಾ ಇಷ್ಟೆಲ್ಲ ಬಹುಮಾನ ನೀವೇನಾದರೂ ಇನ್ಸೂರೆನ್ಸ್ ಮಾಡಿಸಿ ಇಲ್ಲಿ ಈ ಬಹುಮಾನಗಳಲ್ಲಿ ಯಾವುದಾದ್ರೂ ಒಂದು ಗೆಲ್ಬೋದು. ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 2024 ಮೇಘನಾ ಇಂಟರ್ನ್ಯಾಷನಲ್ 2024 ಒಂದು ಇನ್ಸೂರೆನ್ಸ್ ಅವೇರ್ನೆಸ್ ಅಂತ ಮಾಡಿದ್ರು. ಆ ವಿಡಿಯೋ ಮಾಡಿದ್ದೆ. ಯಾವಾಗಪ್ಪ ತುಂಬ ದಿನ ಆಯಿತು ಇನ್ನೂ ಬರಲಿಲ್ಲ ಅಂತ ಅಂದ್ಕೊಂಡಿದ್ರಿ, ಅದು ಬಂದೇ ಬಿಡ್ತು. ಆ ದಿನ ಇದೇ 24ನೇ ತಾರೀಕು 2024 ಮಾರ್ಚ್ 24ನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಇಟ್ಕೊಂಡಿದ್ದಾರೆ. ಯಾರೆಲ್ಲ ಇನ್ಸೂರೆನ್ಸ್ ಮಾಡಿಸಿದಿರೋ ಅಥವಾ ಇನ್ನೂ ಯಾರೆಲ್ಲ ಮಾಡಿಸಿಲ್ಲ ಅವರೆಲ್ಲ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಬಂದ್ಬಿಟ್ಟು ಇನ್ಸೂರೆನ್ಸ್ನ ಮಾಡಿಸಿರೋರು ಯಾರ್ಯಾರಿದ್ರೋ ಅವರೆಲ್ಲ ಬಹುಮಾನ ಗೆಲ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋಣ ಮೇಘನಾ ಇಂಟರ್ನ್ಯಾಷನಲ್ ಓನರ್ಸ್ ಕಡೆಯಿಂದ. ಸರ್ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮೇಘನಾ ಇಂಟರ್ನ್ಯಾಷನಲ್ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಕೂಡ ಕರೆದಿದ್ದಕ್ಕೆ. ಸರ್ ಅದೇ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಇವತ್ತಿನ ದಿನ ಇನ್ಸೂರೆನ್ಸ್ ಎಲ್ಲರೂ ಮಾಡ್ತಾರೆ, ಎಲ್ಲ ಕಡೆ ಸಿಗುತ್ತೆ, ಕಡಿಮೆ ಮಾಡಿಸ್ಕೊಡೋದೇ ಹೆಚ್ಚು. ಕಡಿಮೆ ಮಾಡ್ಕೊಡಪ್ಪ ಅಂದರೆ ಇರಪ್ಪ ಇರೋದೇ ಇಷ್ಟು, ನಿಮ್ಗೆ ನೋಡಿ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಥರ್ಡ್ ಪಾರ್ಟಿನ, ಸೆಕೆಂಡ್ ಪಾರ್ಟಿ, ಫಸ್ಟ್ ಪಾರ್ಟಿ, ಕಾಂಪ್ರಿಹೆನ್ಸಿವ್ ಆ ಥರ ಎಲ್ಲ ಇರುತ್ತೆ. ಅಂಥದ್ರಲ್ಲಿ ನೀವು ಎಲ್ಲರಿಗಿಂತ ಕಡಿಮೆಗೂ ಕೊಟ್ಟು ಜೊತೆಗೆ ಇಷ್ಟೆಲ್ಲ ಗಿಫ್ಟ್ಗಳ್ನ ಲಕ್ಕಿ ಡಿಪ್ಪಲ್ಲಿ ಕೊಡ್ತಾ ಇದ್ದೀರಾ. ಅದಕ್ಕೊಂದು ಖುಷಿ ವಿಚಾರ. ಹೇಗೆ ಸಾಧ್ಯ, ಯಾವೆಲ್ಲ ಇನ್ಸೂರೆನ್ಸ್ ಮಾಡಿಕೊಡ್ತಾ ಇದ್ರೆ, ಯಾರೆಲ್ಲ ಇಲ್ಲಿಗೆ ಬರಬೇಕು, ಅದನ್ನೇನು ಬಂದ್ಬಿಡ್ತು ಇನ್ಸೂರೆನ್ಸ್ ಉತ್ಸವ, ಇನ್ಸೂರೆನ್ಸ್ ಅವೇರ್ನೆಸ್ಸು ಎಲ್ಲನೂ ಮೂಡಿಸ್ತಾ ಇದ್ದೀರಾ. ಇನ್ಸೂರೆನ್ಸ್ ಅಂತಕ್ಕಂಥದ್ದು ಒಂದು ದೊಡ್ಡ ಸಮುದ್ರ ಅನ್ನೋದ್ರು ಹೇಳೋದ್ರ ಮುಖಾಂತರ ನೀವು ತಿಳಿಸ್ತಾ ಇದ್ದೀರಾ ಜನಗಳಿಗೆ. ಸೊ ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಬಿಡಿ ಸರ್. ಏನಿದು ಮೇಘನಾ ಇಂಟರ್ನ್ಯಾಷನಲ್ ಉತ್ಸವ, ಏನಿದು ಅವೇರ್ನೆಸ್ಸು, ಏನಿದು ಇಷ್ಟೆಲ್ಲ ಗಿಫ್ಟು, ಯಾಕೆ ಮೈಸೂರು ಪ್ಯಾಲೇಸಲ್ಲಿ 24ನೇ ತಾರೀಕೆ ಅನೌನ್ಸ್ ಮಾಡ್ತಾ ಇದ್ದೀರಾ? ಹೋದನೇ ಸಲ ತಾವು ವಿಡಿಯೋ ಮಾಡಿದ್ರಿ, ಅದರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಾಯಿತು. ಅದನ್ನು ವಿಡಿಯೋನ ನೋಡಿ ತುಂಬ ಜನ ಬಂದು ಇನ್ಶೂರೆನ್ಸ್ ಗಾಡಿ ಇನ್ಶೂರೆನ್ಸ್ ನಮ್ಮ ಹತ್ರ ಬಂದು ಕಟ್ಟಿದ್ರು. ಆ ಕಟ್ಟಿರೋರು ಎಲ್ರಿಗೂ ನಾವು ಲಕ್ಕಿ ಕೂಪನ್ ಅನ್ನು ಕೊಟ್ಟಿದ್ದೀವಿ. ಈ ಲಕ್ಕಿ ಕೂಪನ್ ನಲ್ಲಿ ಸ್ಕ್ರಾಚ್ ಕಾರ್ಡ್ ಅಂತೂ ಇದ್ದೇ ಇದೆ. ಆ ಸ್ಕ್ರಾಚ್ ಕಾರ್ಡಲ್ಲಿ ಏನಾದರೂ ಒಂದು ಬಹುಮಾನ ಖಂಡಿತವಾಗ್ಲೂ ಆನ್ ದಿ ಸ್ಪಾಟ್ ಕೊಟ್ಟು ಕಳಿಸ್ತೀವಿ. ಏನಾದರೂ ಒಂದು ಬಂದೇ ಬರುತ್ತೆ, ಅದು ಚಿಕ್ಕದಾದ್ರೂ ಇರಲಿ ದೊಡ್ಡದಾದ್ರೂ ಇರಲಿ, ಏನಾದರೂ ಒಂದು ಬಂದೇ ಬರುತ್ತೆ. ಪ್ಲಸ್ ಯಾರೇ ನಮ್ಮ ಹತ್ರ ಇನ್ಶೂರೆನ್ಸ್ ಕಟ್ಟಿದ್ರೆ, ಯಾವುದೇ ವೆಹಿಕಲ್ ಇನ್ಶೂರೆನ್ಸ್ ಕಟ್ಟಿದ್ರೆ ಈ ಲಕ್ಕಿ ಕೂಪನ್ ಕೊಡ್ತಾ ಇದ್ದೀವಿ. ಈ ಲಕ್ಕಿ ಕೂಪನ್ನಲ್ಲಿ ಒಂದು ಆಟೋ ರಿಕ್ಷಾ, 2 ಸ್ಕೂಟರ್ಗಳು,
ಒಂದು ಬೈಕು ನಾವು ಡ್ರಾ ಮೂಲಕ ಕೊಡ್ತಾ ಇದ್ದೀವಿ. ಮತ್ತೆ ಅದೆಲ್ಲ ಸರ್ ನಾವು ಅದೆಲ್ಲನೂ ಇದು 50 ಅಪ್ಲಯನ್ಸಸ್ಗಳು ಕೊಡ್ತಾ ಇದ್ದೀವಿ. ನಾವು ಲಾಟ್ರಿ ಮುಖಾಂತರ ಕೊಡ್ತೀವಿ. ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದ್ರೋ ಅವ್ರಿಗೆಲ್ಲ ಸಿಗುತ್ತೆ. ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಬಹುಮಾನ ಮೂಲಕ ಕೊಡ್ತೀವಿ. ಈ ಲಾಟ್ರಿ ಎತ್ತೋದು ಇದೇ ತಿಂಗಳು 24ನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದಾರೋ ಅವ್ರಿಗೆಲ್ಲ SMS ಹೋಗುತ್ತೆ, ಅವ್ರಿಗೆಲ್ಲ ಇನ್ವೈಟ್ ಹೋಗುತ್ತೆ. ದಯವಿಟ್ಟು ಮರೆಯದೆ ತಾವೆಲ್ಲರೂ ಬಂದು ಅಲ್ಲಿ ತಮ್ಮ ಬಹುಮಾನ ಬಂದರೆ ಖಂಡಿತವಾಗ್ಲೂ ಅಲ್ಲಿ ಬಂದು ತೊಗೊಂಡೋಗ್ಬೇಕಾಗಿ ವಿನಂತಿ. ಓಕೆ, ಈಗ ಎಲ್ಲಿವರೆಗೂ ಡೇಟ್ ಇದೆ? ಎಷ್ಟನೇ ದಿನದವರೆಗೂ ಇವರೆಲ್ಲ ಬಹುಮಾನ ಗೆಲ್ಲಬೇಕಪ್ಪ ನಾನು ಅಂತಕ್ಕಂಥ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ಡೇಟಿನವರೆಗೂ ಇನ್ಸೂರೆನ್ಸ್ ಮಾಡಿಸ್ಬೋದು? ಇದೇ ತಿಂಗಳು 23ನೇ ತಾರೀಕುವರೆಗೂ ಬಂದು ಇನ್ಶೂರೆನ್ಸ್ ಕಟ್ಟೋರಿಗೆ ಈ ಬಹುಮಾನಗಳು ಎಲ್ಲ ಅವ್ರಿಗೆ ಎಲಿಜಿಬಲ್. ಮಾರ್ಚ್ 23, 2024 ಯಾರೆಲ್ಲ ಇನ್ಶೂರೆನ್ಸ್ ಮಾಡ್ತಿರೋ ಅವರೆಲ್ಲ ಎಲಿಜಿಬಲ್ ಫಾರ್ ದಿ ಗಿಫ್ಟ್ ಅಲ್ವಾ? ಅದರಲ್ಲಿ ಯಾರೆಲ್ಲ ಗೆಲ್ತಿರೋ ವಿಜೇತರು ಅವರಿಗೆ ಗಿಫ್ಟ್ ಅವೈಲೇಬಲ್ ಆಗುತ್ತೆ. ಇನ್ನು ಕೆಲವರು ಕೇಳ್ತಾ ಇದ್ದಾರೆ ಯಾಕೆ ಇಷ್ಟು ಚೀಪಾಗಿ ಕೊಡ್ತಾ ಇದ್ರಾ ಅಂತ. ಹೇಗೆ ನಿಮ್ಮ ಹತ್ರ ಚೀಪ್ ಅಂತ? ನಮ್ಮ ಹತ್ರ ಇನ್ಶೂರೆನ್ಸ್ ಕಂಪ್ನಿ ಇರೋ ಎಲ್ಲ ಕಂಪ್ನಿಗೂ ನಾವು ಆಥರೈಸ್ ಪರ್ಸನ್ನು. ಅದರಿಂದ ನಾವು ಈ ಕಂಪ್ನಿ ಇಲ್ಲ ಆ ಕಂಪ್ನಿ, ಆ ಕಂಪ್ನಿ ಇಲ್ಲ ಈ ಕಂಪ್ನಿ, ಯಾವ ಕಂಪ್ನಿದು ಚೀಪೆಸ್ಟ್ ರೇಟ್ ಇದೆಯೋ ಅದನ್ನು ಹುಡುಕಿ ನಾವು ಕಸ್ಟಮರ್ಗೆ ಕೊಡ್ತೀವಿ. ನಾವು ಸದಾಕಾಲ ಯಾವಾಗಿದ್ರೂ ಕಸ್ಟಮರ್ ಪರವಾಗಿದ್ದೀವಿ. ಕಸ್ಟಮರ್ಗೆ ದುಡ್ಡು ಉಳಿಲಿ ಅನ್ನೋದೇ ನಮ್ಮ ಉದ್ದೇಶ. ಒಳ್ಳೆ ಇನ್ಶೂರೆನ್ಸು ಪರ್ಫೆಕ್ಟ್ ಸಿಗಬೇಕು, ಪ್ಲಸ್ ದುಡ್ಡು ಕಸ್ಟಮರ್ಗೆ ಉಳಿಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಆಫೀಸಲ್ಲಿ ಕೆಲವು ಗಾಡಿಗಳು ಬೇರೆ ಎಲ್ಲೂ ಇನ್ಶೂರೆನ್ಸ್ ಆಗದೆ ಇರೋ ಗಾಡಿಗಳು ಇರುತ್ತೆ. ಒಂದು 70, 80, 90 ವರ್ಷ ಹಳೆ ಗಾಡಿಗಳು ಇದೆ. ಅಲ್ಲ, ಆಂಟಿಕ್ ಗಾಡಿಗಳು ಇಟ್ಕೊಂಡಿರ್ತಾರೆ, ಆಂಟಿಕ್ ಗಾಡಿಗಳು. ಆ ಗಾಡಿ ಇನ್ಶೂರೆನ್ಸ್ಗಳು ಸುಮಾರವಾಗಿ ತುಂಬ ಎಲ್ಲ ಕಂಪನಿ ರಿಜೆಕ್ಟ್ ಮಾಡಿದ್ದಾರೆ. ನಮ್ಮ ಹತ್ರ ಅವ್ರು ಏನಾರ ಬಂದು ಕಟ್ಟಿದ್ರೆ ನಾವು ಅದನ್ನು ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಅದಕ್ಕೆ ₹1 ಎಕ್ಸ್ಟ್ರಾ ಚಾರ್ಜ್ ಇಲ್ಲ, ಸರ್ವಿಸ್ ಚಾರ್ಜ್ ಇಲ್ಲ, ಏನಿಲ್ಲ. ಇನ್ಶೂರೆನ್ಸ್ ಬಾಂಡ್ ಮೇಲೆ ಏನು ದುಡ್ಡು ಬರ್ತೋ ನಾವು ಅಷ್ಟೇ ತೊಗೊಳ್ತೀವಿ. ಹೀಗಾಗಿ ನಮ್ಮ ಹತ್ರ ಎಲ್ಲ ಕಂಪ್ನಿದು ಆಥರೈಸೇಷನ್ ಇರೋದ್ರಿಂದ, ಆಮೇಲೆ ನಮ್ಮ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ನಮಗೆ ಇನ್ಸೆಂಟಿವ್ ಜಾಸ್ತಿ ಬರುತ್ತೆ. ಆ ಇನ್ಸೆಂಟಿವ್ ಜಾಸ್ತಿ ಬರೋದ್ರಿಂದ ಅದನ್ನು ನಾವು ಪೂರ್ತಿ ನಾವೇ ಇಟ್ಕೋಬೇಕಂತ ನಾವು ಇಚ್ಛೆ ಪಟ್ಟಿಲ್ಲ. ಅದನ್ನು ನಾವು ನಮ್ಮ ಕಸ್ಟಮರ್ಸ್ಗೆ ಬಹುಮಾನ ರೂಪವಾಗಿ ತಿರ್ಗಾ ಕೊಡಬೇಕು ಅಂತ ಮನಸ್ಸಲ್ಲಿ ಬಂತು. ಅದಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಉತ್ಸವ 2024 ಮಾಡ್ತಾಯಿದ್ದೀವಿ. ದಯವಿಟ್ಟು ಇನ್ನು ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿಲ್ವೋ 24ನೇ ತಾರೀಕು ಒಳಗಡೆ ಬಂದು ಗಾಡಿ ಇನ್ಶೂರೆನ್ಸ್ ಕಟ್ಟಿ ಇವೆಲ್ಲ ಬಹುಮಾನ ಗೆಲ್ಲೋ ಅವಕಾಶ ಪಡೆದುಕೊಳ್ಳಿ. ಯಾವುದೇ ಗಾಡಿ ಇರಲಿ, ನೀವು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀರಾ. ಸೈಕಲ್ ಸೀನೇ ಇಲ್ಲ ಅಲ್ವಾ? ಸೈಕಲ್ ಇರಲಿ, ಮೇಘನಾ ಇಂಟರ್ನ್ಯಾಷನಲ್, ಹೌದು, ಸೈಕಲ್ ಇರಲಿ, ಲಾರಿ ಇರಲಿ, ಬಸ್ ಇರಲಿ, ಎಷ್ಟೇ ಲಾರಿ ಇರಲಿ, ನಾವು ಇನ್ಶೂರೆನ್ಸ್ ಓನ್ಲಿ ಫಾರ್ ವೆಹಿಕಲ್ಸ್, ಬೇರೆ ಯಾವುದು ಇಲ್ಲ, ಬರೀ ವೆಹಿಕಲ್ ಇನ್ಶೂರೆನ್ಸ್ ಅಲ್ವಾ ಸರ್? ಹೌದು ಸರ್. ಎಲ್ಲಿ ಬರುತ್ತೆ ಸರ್ ನಿಮ್ಮ ಅಡ್ರೆಸ್? ರಾಜಾಜಿನಗರ ಭಾಷ್ಯಂ ಸರ್ಕಲ್, ಬೆಂಗಳೂರಲ್ಲಿರೋ ರಾಜಾಜಿನಗರ ಭಾಷ್ಯಂ ಸರ್ಕಲಲ್ಲಿ ಫುಡ್ ಆಫೀಸ್ ಹಿಂಭಾಗ 58ನೇ ಕ್ರಾಸಲ್ಲಿ ಇದೆ. ನಮ್ಮ ಅಡ್ರೆಸ್ಸು ಗೂಗಲ್ ಮ್ಯಾಪ್ಸಲ್ಲಿ ಮೇಘನಾ ಇಂಟರ್ನ್ಯಾಷನಲ್ ಅಂತ ಹಾಕಿದ್ರೆ ಆರಾಮಾಗಿ ಸಿಗುತ್ತೆ. ಓಕೆ, ಆ ಮೇಘನಾ ಇಂಟರ್ನ್ಯಾಷನಲ್ ನಾರ್ಮಲಾಗಿ ಇನ್ಶೂರೆನ್ಸ್ ಅಂತ ತಕ್ಷಣ ಒಂದು ಚಿಕ್ಕ ಆಫೀಸ್ ಮಾಡ್ಕೋ ಅದರಲ್ಲೇ ಮಾಡು ಅನ್ನೋದಷ್ಟೇ ನೋಡಿದ್ದಾರೆ. ಒಂದು ಕಾರ್ಪೊರೇಟ್ ಲೆವೆಲಲ್ಲೇ ಕಂಪನಿ ನಡೆಸ್ತಾ ಇದ್ದೀರಾ ಮೇಘನಾ ಇಂಟರ್ನ್ಯಾಷನಲ್ ಅಂತದ್ದು ಅಲ್ವಾ ಸರ್? ಹೌದು ಸರ್. ಓಕೆ, ಸಿಕ್ಕಾಪಟ್ಟೆ ಜನಗಳ ಆಶೀರ್ವಾದದಿಂದ, ಅವರ ಪ್ರೀತಿಯಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಭಾರತ ದೇಶದಲ್ಲೇ ಮೇಘನಾ ಇಂಟರ್ನ್ಯಾಷನಲ್ ಅನ್ನೋದು ಒಂದು ಹೆಸರಾಗಿದೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಕಸ್ಟಮರ್ಗೆ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಇದೇ ಕೊಡ್ತಾ ಇದ್ರೆ ಎಲ್ಲ ಡೌಟೇ ಬೇಡ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬೇಕು ಅವರೆಲ್ಲ ಮಾಡಿಸ್ಬೋದು ಸರ್. ಇನ್ನೊಂದು ಲಾಸ್ಟ್ ಪ್ರಶ್ನೆ, ತುಂಬ ಜನ ಹಳ್ಳಿ ಕಡೆಯಿಂದ ನೋಡ್ತಾ ಇರ್ತಾರೆ, ಡಿಸ್ಟಿಕ್ ಕಡೆಯಿಂದ ನೋಡ್ತಾ ಇರ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಂದು ಮಾಡ್ಸೋಕ್ಕಾಗಲ್ಲ, ಬಸ್ ಚಾರ್ಜ್ ಹೋಗ್ಬಿಡುತ್ತೆ ಕೊಡೋ ಗಿಫ್ಟಲ್ಲಿ. ಅಂಥದ್ರಲ್ಲಿ ಯಾವ ಥರ ಮಾಡ್ಬೇಕು ಹಳ್ಳಿಯವರು, ಡಿಸ್ಟಿಕ್ ಅವರು? ಇದು ಇನ್ಶೂರೆನ್ಸ್ ಉತ್ಸವ ಕಾನ್ಸೆಪ್ಟ್ ಬರೀ ಇಲ್ಲಿ ನಮ್ಮ ಆಫೀಸಲ್ಲಿ ಬಂದು ಕಟ್ಟೋರ್ಗೆ ಮಾತ್ರ ಈ ಕಾನ್ಸೆಪ್ಟ್ ಇದೆ. ಆನ್ಲೈನ್ ಮಾಡೋ ಈ ಕಾನ್ಸೆಪ್ಟ್ ಸದ್ಯಕ್ಕಿಲ್ಲ. ಈ ಇನ್ಶೂರೆನ್ಸ್ ಉತ್ಸವ ಮುಗಿದ ಮೇಲೆ ಆ ಆನ್ಲೈನ್ ಮುಖಾಂತರ ನಾವು ಓಪನ್ ಮಾಡ್ತೀವಿ. ಅವಾಗ ಸದ್ಯಕ್ಕೆ ನಾವು ಇದು ಮಾಡೋಕೆ ಆಗ್ತಾ ಇಲ್ಲ. ಇನ್ಶೂರೆನ್ಸ್ ಉತ್ಸವ ಮುಗಿದ ಮೇಲೆ ಯಾವುದೇ ಹಳ್ಳಿಯಲ್ಲಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಪೇಮೆಂಟ್ ಕಳಿಸಿ ನಾವು ಇಲ್ಲಿಂದ PDF ಕಳಿಸ್ತೀವಿ, ನೀವು ಅಲ್ಲಿ ಪ್ರಿಂಟ್ಔಟ್ ತೊಗೋಬೋದು, ಆರಾಮಾಗಿ ತೊಗೋಬೋದು. ಸದ್ಯಕ್ಕೆ ಆಪ್ಷನ್ ಇಲ್ಲ, ಇದೆಲ್ಲ ಮುಗಿಲಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಸರ್? ಹೌದು.
ಓಕೆ, ನೋಡಿದ್ರೆ ಸ್ನೇಹಿತರೆ, ಯಾರಿಗೆಲ್ಲ ಇನ್ಸೂರೆನ್ಸ್ ಬೇಕು ಅಥವಾ ಮಾಡಿಸ್ಬೇಕು 2024 ಮಾರ್ಚ್ 23ನೇ ತಾರೀಕು ಒಳಗೆ ಯಾರೆಲ್ಲ ಮಾಡಿಸ್ತೀರೋ ಅವರೆಲ್ಲರಿಗೂ ಆಟೋ ಮತ್ತು ಒಂದು HF 2 ಆ್ಯಕ್ಟಿವಾ ಮತ್ತು 50 ತರಹದ ಹೋಮ್ ಅಪ್ಲಯನ್ಸಸ್ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಗಳು, ಇಷ್ಟೆಲ್ಲ ಐಟಮ್ಗಳನ್ನ ಲಕ್ಕಿ ಡಿಪ್ ಮುಖಾಂತರ ವಿಜೇತರಿಗೆ ಬಹುಮಾನವಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಪ್ಯಾಲೇಸ್ ಗ್ರೌಂಡಲ್ಲೇ ನಿಮಗೆ ಇದನ್ನು ಕೊಡ್ತಾ ಇರೋದು. ಆ ದಿನ ಬಂದೇ ಬಿಡ್ತು. ಆಲ್ರೆಡಿ ಯಾರೆಲ್ಲ ಇನ್ಸೂರೆನ್ಸ್ ಮಾಡಿಸ್ಬೇಕು ವಿಡಿಯೋದಲ್ಲಿ ನಂಬರ್ ಕೂಪನ್ ಇರೋರು ಎಲ್ಲರೂ ಬನ್ನಿ, ಅಲ್ಲೇ ಊಟ ಮಾಡಿ ಬಹುಮಾನ ಏನಾರ ನಿಮ್ಗೆ ಬಂದರೆ ಖಂಡಿತವಾಗ್ಲೂ ತೊಗೊಂಡು ಹೋಗಬೇಕಾಗಿ ವಿನಂತಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ. ನೋಡಿ ಸ್ನೇಹಿತರೆ, ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ, ಇಲ್ಲ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಮೇಘನಾ ಇಂಟರ್ನ್ಯಾಷನಲ್ ಅಂತ ಗೂಗಲಲ್ಲಿ ಹಾಕ್ಕೊಂಡ್ರೆ ರಾಜಾಜಿನಗರ, ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರಾ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇನ್ಸೂರೆನ್ಸ್ ಮಾಡಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.